ಹಾಸ್ಪಿಟ್ಲಿಗೆ ಹೋದೆ. ಚುಂಚನಗಿರಿಯಿಂದ ಕರ್ಕೊಂಡ್ ಬಂದ್ವಿ ಅಲ್ಲಿಂದ ಬೆಂಗಳೂರಿಗೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದ್ರೆ ಎಲ್ಲೂ ಬೆಡ್ ಇಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದ್ರು. ನಾನೇನ್ ಮಾಡ್ದೆ, ಬೆಡ್ ಇಲ್ಲ ಅಂತ ಒಳಗೆ ಸೇರ್ಸ್ಕೊಳ್ಳಿಲ್ಲ ಗುರುಗಳೇ ನಮ್ಮನ್ನ. ನಾನೇನ್ ಮಾಡ್ದೆ, ಈಚೆಲೆ ನಿಂತ್ಕೊಂಡು ಏನಪ್ಪ ಗುರುಗಳೇ ಆ ತಂದೆ ಈ ತರ ಮಾಡೋದ್ರಲ್ವಾ, ಅವ್ನಿಗೆ 2 ಮಕ್ಳಿದಾವೆ ಗುರುಗಳೇ, ಅವ್ನಿಗೆ ಅದೆಲ್ಲ ಕೆಲಸ ಮಾಡ್ಬೇಡಿ, ಅವ್ನ್ ಕರ್ಕೋಬೇಡಿ, ಅವ್ನಿಗೆ ಆಯುಸ್ ಕೊಡಿ ತಂದೆ ಅಂತ ಹೇಳಿ ಬೇಡ್ಕಂಡೆ ಗುರುಗಳೇ. ಅಲ್ಲೇ ನಿಂತ್ಕೊಂಡ್ ಬೇಡ್ಕಂಡೆ ಗುರುಗಳೇ. ವಿಕ್ಟೋರಿಯಾ ಹಾಸ್ಪಿಟ್ಲ್ ಮುಂದೆನೆಯ ಅದ್ ಎಲ್ಲಿದ್ರು ಯಾರು ಎಲ್ಲಿದ್ರು ಅಂತ ಗೊತ್ತಿಲ್ಲ. ಒಬ್ರು ಬಂದ್ರು ಗುರುಗಳೇ, ಬಂದು ಅಮ್ಮ ಯಾಕಮ್ಮ ಹಿಂಗ್ ಹೇಳ್ತಿದ್ದೀರಾ ಅಂತಂದ್ರು. ಹಿಂಗ ಆಗಿದ್ಯಪ್ಪ ಅಂತಂದೆ. ನಾನೊಂದು ಹಾಸ್ಪಿಟ್ಲ್ ಹೇಳ್ತೀನಿ ಹೋಗ್ತೀರಾ ಅಂತಂದ್ರು. ಅವಾಗ ನಾವು ಇಲ್ಲೆಲ್ಲ ಅಲ್ಲೇ ಹಾಸ್ಪಿಟ್ಲ್ 2 ಹಾಸ್ಪಿಟ್ಲಲ್ಲಿ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ವಿ ಗುರುಗಳೇ. ನಾವು ಅಷ್ಟೊಂದು ದುಡ್ಡು ಜಾಸ್ತಿ ಆದ್ರೆ ನಮ್ಗೆ ಹೋಗಕ್ಕಾಗಲ್ಲ, ಅದಕ್ಕೆ ಅಂತ ಇಲ್ಲ ಹೋಗಿ ನೀವು ಅಲ್ಲಿ ಹೋಗಿ ಸರಿ ಹೋಗುತ್ತೆ ಅಂತ ಹೇಳಿರೋ ಗುರುಗಳೇ. ಅಲ್ಲಿ ಹೇಳಿ ಒಬ್ರನ್ನ ಆಂಬ್ಯುಲೆನ್ಸ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಗುರುಗಳೇ ಅವ್ರು ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ಗುರುಗಳೇ ನನಗೆ. ಹೇಳಿ ಬಂದು ಆಂಬ್ಯುಲೆನ್ಸ್ ಕಳಿಸ್ತಾರೋ ಅದು ತಿರುಗಿ ನೋಡೋ ಅಷ್ಟೊತ್ತಿಗೆ ಅವ್ರು ಇರ್ಲೇ ಇಲ್ಲ ಗುರುಗಳೇ. ಹೇಳ್ದವ್ರು ನನ್ಗೆ ಇಂತ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ದವ್ರು. ಮೆಜೆಸ್ಟಿಕ್ ಅಲ್ಲಿ ಇದೆಯಲ್ಲ ಶ್ರೀನಿವಾಸ ಹಾಸ್ಪಿಟಲ್ ಅಂತ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೋದ್ರು. ಅವನು ಆಂಬ್ಯುಲೆನ್ಸ್ ನವ್ರು ಬಂದು ನೀವೇನಾ ಬನ್ನಿಮ್ಮ ಅಂತ ಕರ್ಕೊಂಡ್ರು. ಗುರುಗಳ ಅವ್ರ ಹೆಸರು ನೋಡಿ ನಮ್ಗೆ ಯಾಕಮ್ಮ ಹೇಳ್ತಾ ಇದ್ದೀರಾ ಅಂತ ಕೇಳ್ದವ್ರು. ಹೆಸರು ಯತೀಶು. ಆಂಬ್ಯುಲೆನ್ಸ್ ಹುಡುಗನ ಹೆಸರು ಪವನ್. ಆಮೇಲೆ ಅಲ್ಲಿ ಡಾಕ್ಟರ್ ಹತ್ರ ಹೋದ್ವಿ, ಡಾಕ್ಟರ್ ಹೆಸರು ಶ್ರೀನಿವಾಸ್. ಹನುಮನು ಅಲ್ಲಿ ಎಲ್ಲಿ ಹನುಮನು ರಾಯರ ಭಕ್ತರು ಅಂತಾರ ಹೇಳ್ತೀನಲ್ಲ. ಹಂಗಾಯ್ತು ಗುರುಗಳೇ. ಆಮೇಲೆ ಅಲ್ಲಿ ಶ್ರೀನಿವಾಸ್ ಡಾಕ್ಟರ್ ಇದಾರಲ್ಲ, ಅವರು ಏನಾಗಲ್ಲಮ್ಮ ಹುಷಾರಾಗತ್ತೆ ಸುಮ್ನಿರ್ರಿ ಅಂತಂದ್ರು. ICU-ನೊಳಗೆ ಗುರುಗಳೇ ಏನನ್ನು ಬಿಡಲ್ಲ ಅಲ್ವಾ, ನಿಮಗ್ ಗೊತ್ತಿರಂಗೆ. ಹೌದು, ICU-ನೊಳಗೆ ಏನ್ ತಗೊಂಡೋದ್ರು ವಾಪಸ್ ಕೊಡ್ತಾರಲ್ವಾ. ಹಂಗಾಗಿ ಅಲ್ಲಿ ಡಾಕ್ಟರ್ಗೆ ಗೊತ್ತೇ ಇರ್ಲಿಲ್ಲ. ನಾನೊಂದು ಕವರಲ್ಲಿ ಮುಂಚಾಕ್ಷತೆ ಹಾಕೊಂಡು ಹೋಗಿದ್ದೆ. ICU-ನಲ್ಲಿ ಅಡ್ಮಿಟ್ ಮಾಡಿದ್ರು ನಮ್ಮ ಮಗನ್ನ. ಅವನ್ ಬಾಯಿಗೆ 4 ರಾಯರ್ನ ಪ್ರಾರ್ಥಿಸಿ ಅವನ್ಗೆ ಬಾಯಿಗೆ 4 ಮಂತ್ರಾಕ್ಷತೆನ ಹಾಕಿದಳು. ಆ ಪಾಕೆಟ್ ಅಲ್ಲಿ ಹಂಗೆ ತಲೆದಡಿ ಇಟ್ಟಿದ್ದೆ ಗುರುಗಳೇ. ಅಲ್ಲಿ ತಲೆದಡಿ ಇಟ್ಟಿದ್ದಷ್ಟೇ, ಅದೇನ್ ಮ್ಯಾಜಿಕ್ ಆಯ್ತು, ಏನ್ ಮಿರಾಕಲ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಗುರುಗಳೇ. ನನ್ನ ಮಗನ್ನ ಬದುಕಿಸ್ಕೊಟ್ರು. ಈಗ ಅವ್ನಿಗೆ ದುಡಿಯಕ್ ಒಂದ್ ಮಾರ್ಗ ತೋರಿಸ್ಬಿಟ್ರೆ. ಹೆಂಗಾಯ್ತು ಅಂದ್ರೆ, ನಿಮ್ದು ಮಂತ್ರಾಕ್ಷತೆ ತಗೊಳಕ್ ಮುಂಚೆನೆ ಅಲ್ಲಿ ನಿಮ್ಗೆ ಸಾಕ್ಷಾತ್ ಶ್ರೀನಿವಾಸ ದೇವ್ರ ರೂಪವಾಗಿ ಡಾಕ್ಟ್ರು, ಅವರ ಕೆಳಗೆ ಪವನ ರೂಪ ಹನುಮಂತನ ಒಂದು ಅವತಾರ, ಅವ್ರ ಕೆಳಗೆ ಯತಿಗಳು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಆಗಿ ನೀವು ಅದರಿಂದ ನೀವು ಭಕ್ತರು. ಹೆಂಗೆ ಕನೆಕ್ಟ್ ಆಗಿದೆ ಅಂದ್ರೆ ತುಂಬಾ ಅದ್ಭುತವಾಗಿದೆಮ್ಮ. ಏನೂ ಆಗಲ್ಲ. ಇವಾಗ ನಿಮ್ಮ ಅವ್ರ ಆರೋಗ್ಯದಿಂದ ಆಚೆ ಬಂದಿದ್ದಾನೆ, ಅವನ ಕೆಲಸ ಸ್ವಲ್ಪ ದಿವಸ ಸಿಗುತ್ತೆ. ಮಾಡ್ಬೇಕು. ಇನ್ನ ಕ್ಯಾಬ್ ಇತ್ತು ಗುರುಗಳೇ, ಈ ಹುಷಾರಿಲ್ಲದೆ ಇದ್ದಾಗ ಅದನ್ನು ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಕೈಲಿ ಈಗ ನನ್ಗೆ ದುಡ್ಡಿನ ಸಹಾಯ ಇಲ್ಲ ಗುರುಗಳೇ. ಇನ್ನೊಂದೇನ್ ಗೊತ್ತಾ, ಆ ಒಂದು ಪ್ರಾಣ ಅಪಾಯದಿಂದ ವಾಪಸ್ ಮೇಲ್ ತಂದಿದ್ದಾರೆ. ಅದಕ್ಕೊಂದ್ ಸ್ವಲ್ಪ ಚೇತನಕ್ಕೆ ಸ್ವಲ್ಪ ದಿವಸ ಬೇಕು. ನಂತರ ನೀವೇನ್ ಕಳ್ಕೊಂಡಿದ್ದೀರಾ ಅದೆಲ್ಲ ಸಂಪಾದನೆ ನಿಮ್ ಮಗನೇ ಮಾಡ್ತಾನೆ. ಖಂಡಿತವಾಗೂ ರಾಯರ ಒಂದು ಆಶೀರ್ವಾದ ನಿಮ್ಗಿದೆ. ಯಾಕಂದ್ರೆ ಪ್ರಾಣ ಉಳಿಸಿದಂತವ್ರು ನಿಮ್ಗೆ ಜೀವನ ಮಾಡಕ್ ಬಿಡಲ್ವಾ, ಜೀವನ ಮಾಡೇ ಮಾಡ್ತಾರೆ. ಸ್ವಲ್ಪ ದಿವಸ ಇನ್ನೊಂದು ಪವಾಡ ಆಯ್ತು ನನ್ಗೆ. ಇಲ್ಲಿ ಜಯನಗರದಲ್ಲಿ 5th ಕ್ಲಾಸ್ ಅಲ್ಲಿ ಇದೆಯಲ್ಲ, 5ನೇ ಕ್ಲಾಸ್ ಅಲ್ಲಿ ಆ ಮಂತ್ರಾಲಯಕ್ಕೆ ರಾಯರ ಮಠಕ್ಕೆ ಒಂದ್ ದಿವಸ ಹೋಗಿದ್ದೆ ಗುರುಗಳೇ. ಹೋದ್ರೆ ಸಂಜೆ ಹೋದ್ರೆ ಫಸ್ಟ್ನೇ ದಿವಸ ಏನಾಯ್ತು, ಸಂಜೆಲೆ ಹೋದೆ ಗುರುಗಳೇ. 2 ದಿವಸನು ಸಂಜೆಲೆ ಹೋದೆ. ಫಸ್ಟ್ನೇ ದಿವಸ ಹೋದಾಗ ಏನಾಯ್ತು, ಬಾಕ್ಲ ಹಾಕಿದ್ರು, ಇನ್ ಬಾಗಿಲು 5:30 ತೆಗಿಯೋದು ಅಂತ ಹೇಳಿ ಸುಮ್ನೆ ಕೂತಿದ್ದೆ ಅಲ್ಲಿ. ಅಲ್ಲಿ ದೇವಸ್ಥಾನ ಮಠದ ಮುಂದೆ ಒಂದ್ ಬೆಳ್ಳಿದ್ ಗೆಜ್ಜೆ ಸಿಕ್ತು ಗುರುಗಳೇ. ಅದಾಯ್ತು ಫಸ್ಟ್ನೇ ದಿವಸ ಹೋದಾಗ. ಮತ್ತೆ ಇನ್ನೊಂದ್ ದಿವಸ ಅಲ್ಲಲ್ಲಿ 1 ವಾರ 15 ದಿವಸ ಮತ್ತೆ ಹೋದೆ ಗುರುಗಳೇ. ಅವತ್ತು ಅದೇ ಜಾಗದಲ್ಲಿ ಬೆಳ್ಳಿ ಗೆಜ್ಜೆ ಎಲ್ಲಿ ಸಿಕ್ಕಿತ್ತು, ಅದೇ ಜಾಗದಲ್ಲಿ ಚಿನ್ನದ ಗೂಡು ಸಿಕ್ತು ಗುರುಗಳೇ. ಅದೇ ಜಾಗದಲ್ಲಿ ಸಿಕ್ತು. ಅಲ್ಲಿಗೆ ಇಲ್ಲಿ ಮುಗಿತು. ಆಮೇಲೆ ಮಂತ್ರಾಲಯಕ್ಕೆ ಹೋದ್ವಿ ಗುರುಗಳೇ. ಅಲ್ಲಿ 1 ತಿಂಗಳಿಗೆ ಅಲ್ಲಿ ಸೇವೆ, ಸಂಕಲ್ಪ ಸೇವೆ ಮಾಡಿದೆ ಗುರುಗಳೇ. ಅಲ್ಲಿ 3 ದಿವಸ ಇದ್ದು. ಆ ಸಂಕಲ್ಪ ಸೇವೆ ದಿವಸ 3 ದಿವಸನು ಬೆಳ್ಳಿ ಸಿಕ್ತು ಗುರುಗಳೇ ಮಂತ್ರಾಲಯದಲ್ಲಿ. ಆಮೇಲೆ ನಾನು ಅಲ್ಲಿ ಕೇಳ್ದೆ, ಮಂಚಾಲಮ್ಮ ದೇವಸ್ಥಾನದ ಎದುರುಗಡೆ ಅರಿಶಿನ ಕೊನೆ ಸಿಕ್ತು, ಅಮ್ಮನವ್ರ ದೇವಸ್ಥಾನದ ಎದುರುಗಡೆನೆಯ.
ಅಲ್ಲಿ ಮಂತ್ರಾಲಯದಲ್ಲಿ. ನಾನು ಯತಿಗಳನ್ನ ಕೇಳಿದೆ ಅಲ್ಲಿ ಐನರ್ನ. ಅದಕ್ಕೆ ಅವರು ರಾಯರ್ ನಿಮ್ಗೆ ಅನುಗ್ರಹ ಮಾಡಿದಾರಮ್ಮ, ನಿಮ್ಗೆ ಒಳ್ಳೇದಾಗುತ್ತೆ, ಅದನ್ನಿಟ್ಟು ಪೂಜೆ ಮಾಡಿ ಅಂದ್ರು ಗುರುಗಳೇ. ಹಾ ನನ್ ಇದ್ರ ಅರ್ಥ ಏನು ಅನ್ನೋದು ನನ್ಗೆ ಅರ್ಥ ಆಗ್ಲಿಲ್ಲ ಗುರುಗಳೇ. ಈ ತರ ಯಾಕೆ ಹಿಂಗ್ ಬೆಳ್ಳಿ ಈ ಚಿಕ್ಕ ಆಗ್ಲಿ ಬೆಳ್ಳಿ ಸಿಕ್ತು ಅಂತ ಅವ್ರು ಅದಕ್ಕೆ ಹಂಗಂದ್ರು. ಅವ್ರು ಆಶೀರ್ವಾದ ಮಾಡ್ತಾ ಇದಾರೆ, ನಿಮ್ ಜೊತೆ ನಾನು ಇದೀನಿ ಅಂತ ತೋರಿಸ್ತಾ ಇದಾರಮ್ಮ, ಪರವಾಗಿಲ್ಲ ಪೂಜೆ ಮಾಡ್ರಿ ಅಂತ ಹೇಳಿದ್ರು ಗುರುಗಳೇ. ಈ ತರ ನಡೀತು ಗುರುಗಳೇ ಒಂದ್ಸಲಿ. ಖಂಡಿತ. ಯಾಕಂದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಅವ್ರು ತೋರಿಸ್ತಾ ಇದಾರೆ ಅಂದ್ರೆ ನಮ್ ಜೀವನದಲ್ಲೂ ಬೆಳ್ಳಿ ಅವಕಾಶ ಇದೆ, ನಮ್ ಜೀವನದಲ್ಲೂ ಚಿನ್ನದ ದಿವಸ ಬರುತ್ತೆ ಅನ್ನೋದನ್ನ ಅವ್ರು ತೋರಿಸ್ತಾ ಇದಾರೆ. ಯಾಕಂದ್ರೆ ನೀವು ನೊಂದ್ಕೊಂಡು ಅಲ್ಲಿ ಕೂತಿದ್ರಿ ಬಾಕ್ಲಲ್ಲಿ, ಅಯ್ಯೋ ಏನ್ ಗತಿನಪ್ಪ ಏನು ಅಂತ. ಸೊ ಅವಾಗ ಅವರು ಸೂಚನೆ ಕೊಡ್ಲೇಬೇಕಲ್ಲ ಯಾವ್ದಾನ ಒಂದ್ ಮೂಲಕ. ಅದಕ್ಕೋಸ್ಕರ ಬೆಳ್ಳಿ ರೂಪದಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಅದಾಗಿದೆ. ಅದರಿಂದ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ನಿಮ್ಗೆ ರಥ ಹೇಳ್ಕೊಟ್ನಲ್ಲ, ಅದೇನ್ ರಥ ಏನು ಅದೇನು ಯಾರು ಮುಚ್ಚುವಂತದ್ದು ಏನಿಲ್ಲ, ಅದು ಓಪನ್ ಆಗಿ ಏನಿಲ್ಲ, ಮನಸ್ಸಿಂದ ಆತ್ಮದಿಂದ ಶ್ರೀರಾಘವೇಂದ್ರಾಯನ್ಮ ಅಂತೇಳಿ ಒಂದು ತುಳಸಿ ದಳವನ್ನ ಹಾಕಿದ್ರೆ ಪರಮಾತ್ಮ ಪ್ರೀತಿ ಆಗ್ತಾನೆ. ಅದು ಅವ್ರ ಪರಮಾತ್ಮಂಗ ರಾಯರಿಗೆ ತಲುಪಲ್ಲ, ಅದು ನೇರವಾಗಿ ಶ್ರೀನಿವಾಸ ದೇವ್ರಿಗೆ ತಲುಪುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಪ್ಪಾ ಅಂದ್ರೆ ರಾಯರ ಸ್ಮರಣೆ ಮಾಡಿ. ಇವಾಗೇನ್ ನಾವು ರಾಯರ ಭಕ್ತ ಚಾನಲ್ ದರ್ಶನ ಮಾಡಿಕೊಂಡು ಮತ್ತೆ ಜಪಾಲಯ ಅಂತ ನಿರ್ಮಾಣ ಆಗ್ತದೆ. ಜಪಾಲಯ ಏನಕ್ಕೆ ನಿರ್ಮಾಣ ಆಗ್ತದೆ? ಪ್ರತಿಯೊಬ್ಬರ ಆತ್ಮದಲ್ಲೂ ಕೂಡ ರಾಯರ ಜಪ ಇರಬೇಕು. ಅದಕ್ಕೋಸ್ಕರ 108 ಕೋಟಿ ಜಪಯಜ್ಞಕ್ಕೆ ಕೈ ಹಾಕಿದ್ವಿ. ಏಕಪ್ಪ ಅಂದ್ರೆ ಪ್ರತಿ ವಿಶ್ವವೇ ಒಂದು ದಿವಸ ಕೂತು ಶ್ರೀರಾಘವೇಂದ್ರಾಯನ್ ಮಹಾನ್ ಒಬ್ರೊಬ್ರು ಮನಸ್ಸಿನಲ್ಲೂ ಕೂಡ ಒಂದೊಂದು ಕಷ್ಟಗಳು ಹೋಗ್ತಾ ಇರ್ಬೇಕು. ಆದ್ರೆ ಪ್ರಪಂಚದಲ್ಲಿ ಕೂತ ಎಲ್ಲ ಒಂದೇ ಸತಿ ಹೇಳಿದಾಗ ಏನಿದು ಪ್ರಪಂಚವೇ ನನ್ನ ಕಡೆ ಈ ಒಂದು ನಾಮಸ್ಮರಣೆ ಆಗ್ತಾ ಇದೆ ಅಂತೇಳಿ ಭಗವಂತನೇ ಅವ್ರಿಗೂ ಕೂಡ ಬೇಜಾರಾಗ್ಬೇಕು. ಆ ತರದಲ್ಲಿ ನಾವು ಮಾಡುವಂತಹ ಕಾರ್ಯ ಅದು ಭಗವಂತನಿಗೆ ಪ್ರೀತಿ ಆಗುತ್ತೆ ಹೊರತು ಮಾಡ್ತಾ ಇಲ್ಲ. ಗುರುಗಳು ಯಾವ ಏರಿಯಾ? ಇದು ಬಂದು ನಾವು ದಾವಸ್ಪೇಟೆ ಇದು ಮಾಡೋದು. ಬಟ್ ಇದೆಲ್ಲ ಆನ್ಲೈನ್ ಅಲ್ಲಿ ಮಾಡ್ತಾ ಇದೀವಿ. 108 ಕೋಟಿ ಜಪ ಅಂತೇಳಿ. ತಾವು ಸೇರ್ದಿದ್ರೆ ಈಗ್ಲೇ ನೀವೇನ್ ನಂಬರ್ ಫೋನ್ ಮಾಡಿದೀರಾ ಆ ನಂಬರ್ಗೆ ಹಾಯ್ ಅಂತ ಕಳಿಸಿ. ಗ್ರೂಪ್ 108 ಗ್ರೂಪ್ ಅಲ್ಲಿ ನೀವೊಬ್ರು ಗ್ರೂಪ್ ಅಲ್ಲಿ ಹಾಕ್ತೀರಾ. ಮತ್ತೆ ಇಲ್ಲಿ ಮತ್ತಷ್ಟು ಒಬ್ಬನಿಂದ ಸಮಾಜ ಇದು ಒಬ್ಬನಿಂದ ಆಗ್ತಾ ಇಲ್ಲ. ಈಗ ಬಹಳಷ್ಟು ಜನ 108 ಜನನ್ನ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂತಾ ಇದ್ದೀನಿ. ಯಾರು ರಾಯರ ಸೇವೆಗೆ ಸ್ವಯಂ ಸೇರ್ಕೊಂಡು ಅವರು ಕೂಡ ಸೇರ್ಬೋದು, ಜಪಕ್ ಮಾಡೋರು ಸೇರ್ಕೋಬಹುದು. ಮತ್ತೆ ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಬೆಳೆಸ್ತಾರೆ ರಾಯರು. ಎಲ್ಲಾ ಸೇವೆಗೂ ಸಿದ್ಧವಾಗಿರೋರು ಮಾತ್ರ ಈ ನಂಬರ್ಗೆ ಗ್ರೂಪ್ ಸೇರ್ಕೊಂಡು ತಮ್ಮ ಜಪವನ್ನ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಕೆಲವ್ರಿಗೆಲ್ಲ ವಯಸ್ಸಾದವ್ರಿಗೆ ಈ ಗೂಗಲ್ ಶೀಟ್ ಎಲ್ಲ ಬರಲ್ಲ, ಅಂತವ್ರು ಏನ್ ಮಾಡ್ತಾರೆ ಗ್ರೂಪ್ ಸೇರ್ಕೊಂತಾರೆ. ಪ್ರತಿ ಗುರುವಾರ ಅವ್ರಿಗೋಸ್ಕರ ಗ್ರೂಪ್ ಓಪನ್ ಆಗುತ್ತೆ. ಆ ಗ್ರೂಪ್ ಓಪನ್ ಆದಾಗ ಅವ್ರೇನು ಸಂಖ್ಯೆ ಏನಾಗ್ತಾರೆ ಅದನ್ನ ಅಡ್ಮಿನ್ ಅವರೆಲ್ಲ ಸಹಾಯ ಮಾಡಿ ಅವ್ರಿಗೆ ಅಪ್ಡೇಟ್ ಮಾಡ್ಕೊಂತಾರೆ. ಆದಷ್ಟು ಬೇಗ ಈ ಜಪಾಲಯದ ಯಜ್ಞ ಶುರು ಆಗುತ್ತೆ. ಎಲ್ಲರೂ ಕೂಡ ಸೇರಿ ತಾವಲ್ದೆ ತಮ್ಮ ಮಕ್ಕಳು, ತಂದೆ ತಾಯಿ ಎಲ್ಲ ಏನು ಬಂಧು ಬಳಗ ಇದೆ ಎಲ್ಲರೂ ಸೇರಿ, ಎಲ್ಲರೂ ಒಳ್ಳೇದಾಗ್ಲಿ, ಎಲ್ಲರೂ ಸೇರ್ಲಿ. ರಾಯರ ಅನುಗ್ರಹದಿಂದ ನನ್ಗೆ ಒಬ್ಳು ಮೊಮ್ಮಗಳಿದ್ದಾಳೆ ಗುರುಗಳೇ. ಒಬ್ಬ ಮೊಮ್ಮಗ, ಒಬ್ಬ ಮೊಮ್ಮಗಳು. ಮೊಮ್ಮಗಳ ಹೆಸರು, ಅವಳ ಹೆಸರನ್ನೇ ರಾಯರ ಹೆಸರನ್ನೇ ಇಟ್ಟಿದ್ವಿ ಗುರುಗಳೇ ಅವಳಿಗೆ, ರಾಘವಿ ಅಂತ. ಅವಳನ್ನ ಕೂಗ್ಬೇಕಾರೆಲ್ಲ ರಾಯರ್ ನೆನಪಾಗ್ಬೇಕು ಅಂತ ರಾಘವಿ ಇಟ್ಟಿದ್ವಿ ಗುರುಗಳೇ. ಖಂಡಿತ ಈ ತರದೇ ಎಲ್ಲ ಅವಾಗಿಂದನೂ ಯಾಕೆ ಭಗವಂತನ ನಾಮ ಇಡ್ತಾರೆ ಇದಕ್ಕೋಸ್ಕರ. ಅಕಸ್ಮಾತ್ ನಾವು ನಾಮ ಮರೆತರು ಕೂಡ ಯಾರೋ ಒಂದ್ ಹೆಸರಲ್ಲಿ ನಾಮವನ್ನ ಜ್ಞಾಪಿಸುತ್ತಲ್ಲ ಗುರುಗಳೇ. ಎಲ್ಲರೂ ಅಡಿಗೆ ಕೆಲ್ಸಕ್ಕೆ ಹೋದ್ರೆ 6,000 7,000 ಮೇಲೆ ಯಾರು ದುಡ್ಡು ಕೊಡ್ತಾರ ಗುರುಗಳೇ? ಖಂಡಿತಮ್ಮ. ನಿಮ್ಗೆ ಹೇಳಿಲ್ವಾ, ನಿಮ್ಗೆ ಈ ವ್ರತ ಮಾಡಿ ನೋಡಿ 3 ದಿವಸ ಮಾಡಿ ನಿಮ್ ಮನಸ್ಸಿನ ಶಾಂತಿ ಬಂದು ಒಂದ್ ಸ್ವಲ್ಪ ಅವ್ರ ಚೇತರಿಕೆ ಆಗಿ ಕೆಲಸ ಬರುತ್ತೆ. ಮತ್ತೆ ನೀವೇನು ಕೆಲಸದಲ್ಲಿ ಸೇರಿದೀರಾ ಗುರುಗಳು ಹೆಂಗ್ ಅನುಗ್ರಹ ಮಾಡಿದ್ದಾರೆ ಅಂದ್ರೆ ಗುರುಗಳೇ, ಎಲ್ಲಿ ಯಾರ ಮನೆಗೆ ಹೋದ್ರು ನಾವು ಅಯ್ಯೋ ಅಡಿಗೆರು ಅಂದ್ರೆ 6,000 8,000 ಇಷ್ಟ್ರ ಮೇಲೆ ಯಾರು ಕೊಡ್ತಾರೆ ಗುರುಗಳೇ. ಗಂಡ ಹೆಣ್ಣಿಗೆ ಯಾರು ಕೊಡ್ತಾರೆ. ನನಗೆ ಅವ್ರು 20,000 ರೂಪಾಯಿ ಕೊಡ್ತಾರೆ ಗುರುಗಳೇ. ಅವರಿಂದ ಇನ್ನೂ ಹೆಚ್ಚು ಸಹಾಯ ಮಾಡಿಸ್ತಾರೆ ನಿಮಗೆ. ಇನ್ನ 3 ತಿಂಗಳು ಕಾಯ್ತಾ ಇರಿ. ನಿಮ್ಮ ಕಷ್ಟ ನೋಡಕ್ಕಾಗದೆ ಅವ್ರು ತುಂಬಾ ನಿಮಗೆ ಅನುಕೂಲ ಮಾಡ್ಕೊಡ್ತಾರೆ. ನಿಮ್ಮ ಪ್ರಾಮಾಣಿಕತೆ ಎಲ್ಲ ನೋಡಿ ಗುರುಗಳೇ ಅವ್ರ ಮನೆಗೆ ನಾವು ಸಪ್ರೇಟ್ ಆಗಿ ಏನಾರು ಹೋದ್ರೆ ನಾವೇ ಕೆಲಸ ಹುಡುಕೊಂಡಿದ್ವಿ. ಅವ್ರ ಮನೆ ಹತ್ರ ಗೇಟ್ಗೂ ಹೋಗಕ್ ಆಗ್ತಿರ್ಲಿಲ್ಲ ಗುರುಗಳೇ. ನಿಮಗೆ ಹೊಲ್ದು ಬಂದಿರೋದು, ಅದು ನಿಮಗೆ ಹೊಲ್ದು ಎಳ್ಕೊಂಡ್ ಹೋಗಿರೋದು, ನೀವಾಗ ಸಿಗ್ತಾ ಇರ್ಲಿಲ್ಲ. ರಾಯರೇ ಹುಡುಕಿ ನನಗೆ ಕೆಲಸ ಕೊಡ್ಸಿರೋದು ಗುರುಗಳೇ. ಮುಂದಿನ ದಿವಸದಲ್ಲಿ ಏನು ದುಃಖ ಬೇಡಮ್ಮ. ಇಷ್ಟೇ ಮಾಡಿದವರು ಇನ್ನಿಷ್ಟು ಜೀವನ ನಡ್ಸಕ್ಕೆ ಮಾಡಲ್ವಾ, ಮಾಡೇ ಮಾಡ್ತಾರೆ. ಆದಷ್ಟು ಎಲ್ರು ಕೂಡ ಈ ಒಂದು ಜಪಾಲಯದ ವಿಶ್ವ ಸೇವಾ ಟ್ರಸ್ಟ್ ನ ವತಿಯಿಂದ 108 ಕೋಟಿ ಜಪಯಜ್ಞ ನಡೆದಿದೆ. ಅದಕ್ಕೆಲ್ಲರೂ ಸೇರಿ ಹೇಗ್ ಸೇರ್ಬೇಕು ಅಂದ್ರೆ ನಂಬರ್ ಇದೆ
9535 ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ ಇರುತ್ತೆ. ಇಲ್ಲ, ಚಾನಲ್ ಕೂಡ ಇದಕ್ಕೆ ನನಗೆ ಅದು ಆಯ್ ಅಂತ ಕಳ್ಸಕ್ ಬರಲ್ಲ, ನನ್ನ ಮಗನ್ ಅಂತವ್ರು ಏನ್ ಮಾಡ್ತೀರಾ, ಕಾಲ್ ಮಾಡಿ, ಪರವಾಗಿಲ್ಲ. ಸರಿ. ಕೆಲವ್ರು ಮಾತ್ರ ಯಾರಿಗೆ ಹಾಯ್ ಅಂತ ಕಳ್ಸಕ್ ಬರಲ್ಲ, ವಾಟ್ಸ್ಆಪ್ ಯೂಸ್ ಕಾಲ್ ಮಾಡಿ, ಅವ್ರದ್ದು ಅಂತವ್ರನ್ನ ರಿಸೀವ್ ಮಾಡ್ತೀವಿ. ಹಾ, ಮಾಡಿ ಮುಂದಿನ ದಿವಸ ಇನ್ನೇನು ಒಂದ್ 2 ತಿಂಗಳಾದ್ಮೇಲೆ ಎಲ್ಲ ಪ್ರಪಂಚದ ಒಂದು ವೆಬ್ಸೈಟ್ ಅಲ್ಲೇ ಅದು ಜಪಯಜ್ಞ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ರಾಯರಿರ್ಬೇಕು, ಆ ರಾಯರ್ ಬಂದಾಗ್ಲೇ ನಮ್ಗೆ ಶಾಂತಿ ಸಿಗೋದು. ಆದ್ರಿಂದ ಅದೊಂದು ಕಾರ್ಯ ಮಾಡ್ತಾ ಇದೀವಿ, ಎಲ್ಲರೂ ಸೇರಿ. ಒಳ್ಳೇದಾಗ್ಲಿ ನಿಮ್ಗೆ. 3 ತಿಂಗಳಲ್ಲಿ ಖಡಾಖಂಡಿತವಾಗಿ ನೀವೇ ಮತ್ತೆ ನನ್ಗೆ ಫೋನ್ ಮಾಡ್ತೀರಾ. ಅವರಿಂದ ಸಹಾಯ ಆಯ್ತು, ತುಂಬಾ ಚೆನ್ನಾಗಿದ್ದೀವಿ. ಮತ್ತೆ ನಿಮ್ಮ ಮಗ ಕೂಡ ಒಂದು ಸುಸ್ಥಿತಿಗೆ ಬಂದು ಮತ್ತೆ ಅವನು ಇನ್ನು ಹೆಚ್ಚಾಗಿ ಏನ್ ದುಡಿಮೆ ಮಾಡ್ತಿದ್ದೆ ಅದಕ್ಕಿಂತ ದುಪ್ಪಟ್ಟು ಹೆಚ್ಚಿಗಾಗಿ ಮಾಡ್ತಾನೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಓಂ ಶ್ರೀ ಗುರು ರಾಘವೇಂದ್ರ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ರಾಯರಿದ್ದಾರೆ, ರಾಯರಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.